ಮತ್ತೊಂದು ಕಡೆ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲ ಗೊಂದಲಕಾರಿ ಘಟನೆಗಳು ಮೊನ್ನೆಯಿಂದ ನಡೀತಾ ಇದೆ. ಆದರೂ ಪ್ರಮುಖವಾದಂಥ ಸಂಗತಿ ಏನು ಅಂತ ಅಂದರೆ ಮಾಜಿ ಶಾಸಕರುಗಳಾಗಿರುವಂಥ ಪ್ರೀತಮ್ ಗೌಡ ಹಾಗೆ ನಾರಾಯಣಗೌಡ ಇವರೆಲ್ಲ ಕೊಡ್ತಾ ಇರುವಂಥ ಹೇಳಿಕೆ. ಒಂದು ಕಡೆ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ, ಈ ಕಡೆ ಹಾಸನ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ. ಸೊ ಅವ್ರುಗಳು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಇದು JDS ನಾಯಕರುಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಈ ಮಾಜಿ ಶಾಸಕರ ವರ್ತನೆ ಬಗ್ಗೆ ಕರ್ನಾಟಕ ಬಿಜೆಪಿ ಉಸ್ತುವಾರಿಯಾಗಿರುವಂಥ ರಾಧಾ ಮೋಹನ್ ದಾಸ್ಗೆ JDS ರಾಜ್ಯ ನಾಯಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಹಿತಿಯ ಪಡೆದುಕೊಂಡಂತ ಬೆನ್ನಲ್ಲೇ HD ಕುಮಾರಸ್ವಾಮಿ ಅವರ ಜೊತೆಗೆ ರಾಧಾ ಮೋಹನ್ ದಾಸ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಅನ್ನ ಹಣಿಬೇಕು ಅಂತ ಅಂದರೆ ಮೈತ್ರಿ ಭಾಳ ಗಟ್ಟಿಯಾಗಿರಬೇಕು, ನಮ್ಮಲ್ಲಿ ಯಾವುದು ಗೊಂದಲ ಇರಬಾರ್ದು ಅಂತೇಳಿ ಎರಡೂ ಪಕ್ಷದ ನಾಯಕರುಗಳು ಆಗಿಂದಾಗ ಆಡ್ತಾ ಇರುವಂಥ ಮಾತು. ಆದರೆ ಲೋಕಲ್ ಲೀಡರ್ಸಿಗೆ ಎಲ್ಲಿ ನಮ್ಮ ಟಿಕೆಟ್ ತಪ್ಪೋಗ್ಬಿಡುತ್ತೋ ಅನ್ನುವಂಥದ್ದು ಭಯ ಸಹಜವಾಗಿ ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿ JDS ವಿಚಾರವಾಗಿ ತಮ್ಮ ಸಿಟ್ಟನ್ನು ಕೆಲ ಬಿಜೆಪಿಯ ನಾಯಕರುಗಳು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದೇ ಈಗ JDS ನಾಯಕರುಗಳ ಸಿಟ್ಟಿಗೆ ಕಾರಣ ಆಗಿದ್ದು ಸೀದಾ ಹೋಗಿ ರಾಧಾ ಮೋಹನ್ ದಾಸ್ ಅವರ ಬಳಿ ಕಂಪ್ಲೇಂಟ್ ಅನ್ನ ಇಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.